ಕರಾವಳಿ ಜಿಲ್ಲೆಯಲ್ಲಿ ರಾಜಕೀಯ ರಣಕಣ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ದಕ್ಷಿಣ ಕನ್ನಡ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿದ್ದೇನೆ. ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ದಕ್ಷಿಣ ಕನ್ನಡ ಅಭ್ಯರ್ಥಿಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3-4 ಹೆಸರು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಸರ್ವೆ ಟೀಮ್ ವರದಿಯ ಬಳಿಕ ನೋಡೋಣ ಅಂದ್ರು ಡಿಕೆಶಿ. ಮಂಗಳೂರಿನ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಇದೆ. ಕರಾವಳಿಯಲ್ಲಿ ಓದಿ ಬೇರೆ ಕಡೆ ಉದ್ಯೋಗಕ್ಕೆ ಹೋಗ್ತಿದ್ದಾರೆ. ಬದಲಾವಣೆ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶ ನಡೆಸ್ತಾ ಇದ್ದೇವೆ ಅನ್ನೋದು ಡಿಕೆಶಿ ಉತ್ತರ. ಮಾತಾಡಿದ್ದೀವಿ, ಆಗಲೇ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ. ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ, ನೋಡೋಣ. ಕಾಂಗ್ರೆಸ್ನ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಗ್ರೌಂಡ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಮತ್ತು ಇನ್ನು ಕೆಲವು ACC ಆಫೀಸರ್ಸ್ ಎಲ್ಲ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ. ಕೆಲವು ಮಿನಿಸ್ಟರ್ಸ್ಗೂ ಹೇಳಿದ್ದೀವಿ. ಕೆಲವರಿಗೆಲ್ಲ ಬೇರೆ ಬೇರೆ ನಾಳೆಯಿಂದ ಕೆಲವು ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಸೊ ಎಲ್ಲ ಕಡೆಯಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.